ಲೈಟ್ ಅಂಶಗಳು ಬೆಳಕಿಗೆ ಕೊಟ್ಟಿಲ್ಲ ಎಷ್ಟು ಚಿತ್ರಹಿಂಸೆ ಮಾಡಿ ಅಜ್ಜಿ ನಮಸ್ಕಾರ ಈ 28 ವರ್ಷ ಈ ಮಂತ್ 28 ವೆಡ್ಡಿಂಗ್ ಆನಿವರ್ಸರಿ ಮಾಡೋಕಂತ ಮಾಡ್ಕೊಳಕ್ ಪ್ಲಾನ್ ಮಾಡ್ತಿದ್ವಿ 5 ತಿಂಗಳು ಗರ್ಭಿಣಿ ಮದುವೆ ಮಾಡ್ತಾರೆ. ಹೊನ್ನಾಳಿಯಿಂದ ಮುಂದೆ ಹಳ್ಳೂರು ಮಠ ಸಿಸ್ಟರ್ ಆ ಭಾಗದಲ್ಲಿ ರೂಮ್ ಮಾಡಿದ್ವಿ. ಸಾಯಂಕಾಲನೇ ಆಗಿದೆ 6:30 ಅದಕ್ಕೆ ಹೋದ್ರು ಭಾನುವಾರ ಸಿಕ್ಕಿದೆ ಸರ್ ಡೆಲ್ಲಿಗಿದ್ವಿ. ನಮಗೆ ಕಳೆದ ಡೆಲ್ಲಿಗಿದ್ವಿ ಬಂದು ಡೆಲ್ಲಿ ದೊಡ್ಡ ದುರಂತ. ಬಾಯಲ್ಲಿ ಹೊರಗಡೆ ಬಿಡ್ತಾ ಇಲ್ಲ ಭಾನುವಾರ. ಹೋಗೋವರೆಗೂ ಮಾಡ್ತಿದ್ದಾರೆ. ನಾಳೆ ದಾವಣಗೆರೆ ಸಿಗ್ತೀನಿ. ಅಲ್ಲ ಸರ್ ಒಂದೆರಡನೇ ದಾವಣಗೆರೆ ಸಿಗ್ತೀನಿ. ಓಕೆ. ದಾವಣಗೆರೆ ಸಿಗ್ತೀನಿ. ರೇಣುಕಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರೇಣುಕಸ್ವಾಮಿ ಕುಟುಂಬಸ್ಥರಿಗೆ MP ರೇಣುಕಾಚಾರ್ಯ ಅವರು ಸಾಂತ್ವನ ಕೂಡ ಹೇಳಿದ್ರು. ಅವ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೋಸ್ಕರ MP ರೇಣುಕಾಚಾರ್ಯ ಅವರು ಹೇಳಿ ಈ ಪ್ರಕರಣದ ಬಗ್ಗೆ ಏನು ಹೇಳ್ತೀರಾ ಸರ್ ಅಂತ? ನೋವಾಗಿದೆ. ಮಾನವ ಸಮಾಜ ತಲೆ ತಗ್ಸ್ಬೇಕಾಗಂಥ ಒಂದು ವಿಷಯ ಇದು. ಬುದ್ಧಿವಾದ ಹೇಳ್ಬೋದು ಅಥವಾ ಪೊಲೀಸ್ ಠಾಣೆ ದೂರು ಕೊಡ್ಬೋದು. ಈ ರೀತಿ ಮ್ಯಾನ್ ಹ್ಯಾಂಡಲ್ ಮಾಡಿ ತಪ್ಪು. ಎಷ್ಟೇ ದೊಡ್ಡವರು ಆದರೂ ಕಾನೂನು ಎಲ್ಲರೂ ಬಂದೆ. ಸರ್, ಪ್ರಮುಖವಾಗಿ ಸಮಾಜಕ್ಕೆ ಮಾದರಿ ಆಗುವಂತಹ ಒಬ್ಬ ನಟ ಈ ರೀತಿಯಾಗಿ ಒಂದು ಕೃತ್ಯ ನಡೆಸಿರೋದು ಫಿಲಮ್ ಇಂಡಸ್ಟ್ರಿಗೆ ಒಂದು ಕೆಟ್ಟ ಹೆಸರು ಸರ್, ಕನ್ನಡ ಇಂಡಸ್ಟ್ರಿಗೆ ಅಂತಂದು. ಒಳ್ಳೆ ಚಿತ್ರನಟ, ಒಳ್ಳೆ ಹೆಸರು ಮಾಡಿದ್ದಾರೆ. ದರ್ಶನ್ ನನಗೂ ಆಗ್ತಾರೆ. ನಟನೆ ಅವ್ರ ನಟನೆಗೆ ನಮಗೆ ಅತ್ಯಂತ ಗೌರವ ಇದೆ. ಅದ್ರ ನಡವಳಿಕೆಗಳು ನೋಡಿ ನೋವಾಗುತ್ತೆ. ಥ್ಯಾಂಕ್ ಯು. ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದನೇ ಬ್ಯಾನ್ ಮಾಡಬೇಕು ಅನ್ನುವಂತಹ ಕೂಗು ಕೂಡ ಕೇಳಿ ಬರ್ತಾ ಇದೆ ದರ್ಶನ್ ಅವರ ವಿರುದ್ಧ ಅಂತ. ಅದನ್ನು ನಿರ್ಮಾಪಕರು, ನಿರ್ದೇಶಕರುಗಳು ಮತ್ತು ಇಡೀ ಫಿಲ್ಮ್ ಇಂಡಸ್ಟ್ರಿ ತೀರ್ಮಾನ ತೆಗೆದುಕೊಳ್ಬೇಕು. ಅಂದರೆ ದರ್ಶನ್ ಒಬ್ಬ ಪ್ರಭಾವಿ ವ್ಯಕ್ತಿಯಾಗಿರುವಂಥ ಹಿನ್ನೆಲೆಯಲ್ಲಿ ಈ ಕೇಸ್ನ ಹಳ್ಳ ಇಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಭಾವಿ ಸಚಿವರು ಕೂಡ ಕಾಲ್ ಮಾಡಿ ಕೇಸ್ನ ಹಳ್ಳ ಇಡಿಸಿ ಅಂತಂದು ಹೇಳ್ತಾ ಇದ್ದಾರೆ ಅಂತಂದು ಒತ್ತಡ ತರ್ತೀವಿ. ಈ ಕೇಸನ್ನು ಮುಚ್ಚಾಕೋಕ್ಕೆ ಸಾಧ್ಯವಿಲ್ಲ. ಈಗ ದರ್ಶನ್ ಸ್ವತಃ ಮ್ಯಾನ್ ಹ್ಯಾಂಡಲ್ ಮಾಡಿದ್ದು ಅವರೇ ಒಪ್ಕೊಂಡದಲ್ಲ, ಅವರೂ ಒಪ್ಪಿದ್ದಾರೆ. ನೋಡೋಣ, ಕಾನೂನಿದೆ, ಕೋರ್ಟ್ ಇದೆ, ಕಾದು ನೋಡೋಣ. ಅಂದರೆ ಪೊಲೀಸ್ ಇಲಾಖೆ ಬಗ್ಗೆ ಏನು ಹೇಳ್ತಾರೆ? ಯಾಕಂದರೆ ಅವರು ಫಸ್ಟು ಅವ್ರನ್ನ ಅರೆಸ್ಟ್ ಮಾಡಿದ್ರು, ಪೊಲೀಸ್ ಇಲಾಖೆ ಅವ್ರು ಅರೆಸ್ಟ್ ಮಾಡಿದಾಗ ಎಲ್ಲ ಪ್ರಕರಣ ಹೊರಗೆ ಬಂತು. ಪೊಲೀಸ್ ಇಲಾಖೆ ತನ್ನ ಕೆಲಸ ಕರ್ತವ್ಯ ಮಾಡ್ತಿದ್ದಾರೆ. ಅವ್ರ ಕರ್ತವ್ಯ ಅವ್ರು ಮಾಡ್ತದಲ್ಲ. ಮಾಹಿತಿ ಬೆಳಗ್ಗೆ ಎಲ್ಲ ಒಂದೊಂದೇ ಪ್ರತಿ ದಿವಸ ಒಂದೊಂದು ಸ್ಫೋಟಕ ಮಾಹಿತಿಗಳು ಹೊರಗಡೆ ಬರ್ತಾ ಇದ್ದಾವೆ.
ಕಾದು ನೋಡೋಣ. ಇದಿಷ್ಟು ಮಾಜಿ ಸಚಿವರಾದಂತಹ MP ರೇಣುಕಾಚಾರ್ಯ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಪಬ್ಲಿಕ್ ಟಿವಿ ಚಿತ್ರದುರ್ಗ.